ಓಕೆ ಗಾಯ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರೈಲೋನ್ ಆ್ಯಪಲ್ಲಿ ಯಾವ ರೀತಿ ಹೊಸದಾಗಿ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ನಿಮ್ಮ ಹತ್ರ ಅಕೌಂಟ್ ಇಲ್ಲದೇ ಇದ್ದರೆ ರೈಲೋನ್ ಆ್ಯಪಲ್ಲಿ ಅಂದರೆ ನಿಮ್ಮ ಹತ್ರ IRCTC ಅಕೌಂಟ್ ಇಲ್ಲ ಅಂತಂದರೆ ಸೊ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ನೀವು ರೈಲೋನ್ ಆ್ಯಪಲ್ಲಿ ಈಸಿಯಾಗಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿಸ್ಕೊಡ್ತಿದ್ದೇನೆ ಮತ್ತು ನಮಗೆ ಆಧಾರ್ ಕಾರ್ಡ್ ಮುಖಾಂತರ KYCನ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೇನೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಆಗಿಷ್ಟ ಹೋಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ಪ್ಲೇಸ್ಟೋರ್ಗೆ ಬಂದಿದ್ದೇನೆ. ಪ್ಲೇಸ್ಟೋರಿಂದ ಇವಾಗ ನಾನು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ತೇನೆ. ಸೊ ರೈಲ್ ಒನ್ ಅಂತ ಸರ್ಚ್ ಮಾಡಿ. ಸೊ ಮೊದಲಾಗಿ ನಿಮಗೆ ಸಿಕ್ಕಿಬಿಡುತ್ತೆ, ನೋಡ್ಬೋದು ರೈಲ್ ಒನ್ ಅಂತ. ಇವಾಗ ಇನ್ಸ್ಟಾಲನ್ನು ಮಾಡ್ಕೊಳ್ಳಿ. ಸೊ ನಾನು ಇವಾಗ ಇನ್ಸ್ಟಾಲನ್ನು ಮಾಡ್ಕೊಳ್ತಾ ಇದ್ದೇನೆ. ಸೊ ಇವಾಗ ಇನ್ಸ್ಟಾಲ್ ಆಗಿದೆ, ನೋಡ್ಬೋದು. ಇವಾಗ ನಾನು ಇದನ್ನು ಓಪನನ್ನು ಮಾಡ್ಕೊಳ್ತೇನೆ. ಸೊ ನೀವು ಕೂಡ ಓಪನನ್ನು ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ಬೋದು ನಮಗೆ ನೋಟಿಫಿಕೇಷನನ್ನು ಅಲೋ ಮಾಡಲಿಕ್ಕೆ ಹೇಳುತ್ತೆ. ನಾವು ಇವಾಗ ಅಲೋವನ್ನು ಮಾಡ್ಕೊಳ್ಳೋಣ. ಸೊ ಅಲೋ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ನಮಗೆ ಈ ರೀತಿಯಾಗಿ ಒಂದು ಗೈಡನ್ನು ಬರುವಂಥದ್ದು. ಸೊ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಸೊ ಸ್ಕಿಪ್ ಕೂಡ ಮಾಡ್ಬೋದು, ನಾನು ಕಂಟಿನ್ಯೂ ಮಾಡ್ತೇನೆ. ಓಕೆ, ಸೊ ಕಂಟಿನ್ಯೂ ಮಾಡಾದ್ಮೇಲೆ ನೋಡ್ಬೋದು ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನಾನು ಎಂಟೂರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ, ಯಾಕಂದರೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ, ನೋಡ್ಬೋದು. ಸೊ ಎಂಟೂರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಟೆಡ್ ಯೂಸರ್ ಲಾಗಿನ್ ಇಯರ್ ಅಂತಿದೆ. ಆಲ್ರೆಡಿ ನೀವು ಲಾಗಿನ್ ಇದ್ದರೆ ಅಂದರೆ ಇಲ್ಲಿ ನೋಡ್ಬೋದು ರೈಲ್ ಕನೆಕ್ಟ್ UTS ಅಲ್ಲಿ ನೀವೇನಾದರೂ ರಿಜಿಸ್ಟ್ರೇಡ್ ಆಗಿದ್ದರೆ ನೀವು ಲಾಗಿನ್ ಇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ರಿಜಿಸ್ಟ್ರೇಷನ್ ಅಂತಂದರೆ ನೀವು ಇಲ್ಲಿ ಫೋನ್ ನಂಬರನ್ನು ಹಾಕಿ. ಸೊ ನಾನಿವಾಗ ಹಾಕ್ಕೊಳ್ತೇನೆ ಫೋನ್ ನಂಬರನ್ನು. ಸೊ ಮೊಬೈಲ್ ನಂಬರ್ ಹಾಕಿದ ನಂತರ ರಿಜಿಸ್ಟರ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡ್ಕೊಳ್ತಾ ಇದ್ದಂಗೆ ನೋಡ್ಬೋದು ಇವಾಗ ನಾವು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ನಾನು ಹೆಸರನ್ನು ಬರ್ಕೊಳ್ತೇನೆ. ಸೊ ನಂತರ ನಾನಿವಾಗ ವೆರಿಫೈಯನ್ನು ಮಾಡ್ಕೊಳ್ತೇನೆ ಮೊಬೈಲ್ ನಂಬರನ್ನು. ಸೊ ಇವಾಗ ನನ್ನ ಒಂದು ಮೊಬೈಲ್ಗೆ OTP ಬರುತ್ತೆ. ಸೊ ಆ ಒಂದು OTPಯನ್ನು ನಾನಿಲ್ಲಿ ಎಂಟ್ರ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾವಿಲ್ಲಿ ಜಿಮೇಲ್ನ ಮತ್ತು ಮೊಬೈಲ್ ನಂಬರನ್ನು ವೆರಿಫೈ ಮಾಡ್ಕೊಳ್ಬೇಕಾಗುತ್ತೆ. ಮೊಬೈಲ್ ನಂಬರನ್ನು ವೆರಿಫೈ ಮಾಡಿದ ನಂತರ ಸೊ ಮೊಬೈಲ್ಗೆ OTP ಬರುತ್ತೆ, ಅದನ್ನು ಎಂಟ್ರ್ ಮಾಡ್ಕೊಳ್ಳಿ. ಸೊ ನಂತರ ಜಿಮೇಲ್ ಕೂಡ ನೀವು ಹಾಕಬೇಕಾಗುತ್ತೆ, ಅಂದರೆ ಇಮೇಲನ್ನು ಕೂಡ ಹಾಕಬೇಕಾಗುತ್ತೆ. ಇಮೇಲನ್ನು ಹಾಕ್ಬಿಟ್ಟು ವೆರಿಫೈ ಮಾಡ್ಕೊಳ್ಳಿ. ಸೊ ನಿಮ್ಮ ಜಿಮೇಲ್ ಇನ್ಬಾಕ್ಸ್ಗೆ ಹೋಗಿ ಅಲ್ಲಿ OTP ಬರುತ್ತೆ. ಸೊ OTPಯನ್ನು ತಂದುಬಿಟ್ಟು ಎಂಟ್ರ್ ಮಾಡ್ಕೊಳ್ಳಿ. ಇವಾಗ ನಾನು ಯೂಸರ್ ID ಬರ್ಕೊಳ್ತೇನೆ. ಸೊ ಯೂಸರ್ ID ಹೆಂಗಂತಂದರೆ ನೋಡ್ಬೋದು, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಇಲ್ಲಿ ಬರೀತೇನೆ. ಸೊ ನನ್ನ ಹೆಸರನ್ನು ಬರ್ಕೊಳ್ತೇನೆ. ಸೊ ಕೆಲವೊಂದು ನಂಬರನ್ನು ಹಾಕ್ಕೊಳ್ತೇನೆ ನಾನು. ಸೊ ನಾಟ್ ಅವೈಲೇಬಲ್ ಅಂತ ಬರ್ತಿದೆ. ಸೊ ಇವಾಗ ನಂಬರ್ ಬರ್ಕೊಳ್ತೇನೆ. ಸೊ ನೋಡ್ಬೋದು ಅವೈಲೇಬಲ್ ಅಂತ ಬಂದಿದೆ. ಸೊ ಈಗೂ ಕೂಡ ಬಂದಿದೆ, ನೋಡ್ಬೋದು ಅವೈಲೇಬಲ್ ಅಂತ. ಸೊ ಎಲ್ಲಿವರೆಗೂ ಅವೈಲೇಬಲ್ ಅಂತ ಬರುತ್ತೆ ಅಲ್ಲಿವರೆಗೂ ನಿಮ್ಮದು ಕಂಪ್ಲೀಟ್ ಅಂತ ಅರ್ಥ. ಅಂತಂದರೆ ಅನ್ಅವೈಲೇಬಲ್ ಬಂದರೆ ಆಲ್ರೆಡಿ ಯೂಸ್ ಇದೆ ಅಂತ ಯೂಸರ್ ID. ಇನ್ ಕೇಸ್ ನೀವು ನಂಬರ್ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ನಂಬರ್ ಯೂಸ್ ಮಾಡಲ್ಲ, ನೀವು ನಂಬರ್ ಯೂಸ್ ಮಾಡಿ ನಿಮಗೇನಾದರೂ ಸಿಗದೇ ಇದ್ದರೆ. ಸೊ ಇವಾಗ ಪಾಸ್ವರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಅಂದರೆ ಕ್ರಿಯೇಟ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಕೂಡ ನೋಡ್ಬೋದು. ಸೊ ಪಾಸ್ವರ್ಡ್ ಯಾವ ರೀತಿ ಇರಬೇಕಾಗುತ್ತೆ ಅಂತ ನೋಡ್ಬೋದು, ಅಲ್ಲಿ ಬರೆದಿದ್ದಾರೆ. ಅಟ್ಲೀಸ್ಟ್ 1 ಲೋವರ್ ಕೇಸ್ ಕ್ಯಾರೆಕ್ಟರ್, ಅಟ್ಲೀಸ್ಟ್ 1 ಅಪ್ಪರ್ ಕೇಸ್ ಕ್ಯಾರೆಕ್ಟರ್, 1 ನಂಬರ್, ಅಟ್ಲೀಸ್ಟ್ 1 ಸ್ಪೆಷಲ್ ಕ್ಯಾರೆಕ್ಟರ್, ಮಿನಿಮಮ್ 8 ಕ್ಯಾರೆಕ್ಟರ್ ಆದರೂ ಇರಬೇಕಾಗುತ್ತೆ. ಸೊ ಎಕ್ಸಾಂಪಲ್ ನೋಡ್ಬೋದು. ಸೊ ಅಪ್ಪರ್ ಕೇಸ್ ಅನ್ನೋದನ್ನು ಯೂಸ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಫಾರ್ ಎಕ್ಸಾಂಪಲ್. ಓಕೆ, ಸೊ ನೋಡ್ಬೋದು ಇವಾಗ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ. ಸೊ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ದೀನಿ, ನೋಡ್ಬೋದು. ಕ್ರಿಯೇಟ್ ಅಕೌಂಟ್ ಮೇಲೆ ಬಂದಾಗ ನನ್ನ ಒಂದು ಫುಲ್ ನೇಮನ್ನು ಹಾಕ್ಕೊಂಡಿದ್ದೇನೆ, ಮೊಬೈಲ್ ನಂಬರಿಂದ ವೆರಿಫೈ ಮಾಡಿದ್ದೇನೆ, ಇಮೇಲಿಂದ ವೆರಿಫೈ ಮಾಡಿದ್ದೇನೆ ಮತ್ತು ಯೂಸರ್ ID ಬರ್ಕೊಂಡಿದ್ದೇನೆ, ಹಾಗೆ ಪಾಸ್ವರ್ಡ್ ಕೂಡ ಬರ್ಕೊಂಡಿದ್ದೇನೆ. ತದನಂತರ ಏನು ಮಾಡಬೇಕಂತಂದರೆ ಈ ಒಂದು ಸ್ಲೈಡ್ ಏನಿದೆ ಇದಕ್ಕೆ ಮ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡುವುದು ಯಾವುದಕ್ಕೆ ಮ್ಯಾಚ್ ಆಗುತ್ತದೆ ಅಂತಂದರೆ ಸೊ ಇದಕ್ಕೆ ಮ್ಯಾಚ್ ಆಗುತ್ತದೆ. ಈ ರೀತಿಯಾಗಿ ಮ್ಯಾಚ್ ಮಾಡಬೇಕಾಗುತ್ತೆ. ನೋಡ್ಬೋದು ಮ್ಯಾಚ್ ಆಗಿದೆ. ಇವಾಗ ನಾವು MPIN ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಾನು MPIN ಕ್ರಿಯೇಟ್ ಮಾಡ್ಕೊಳ್ತೇನೆ. ಅಂತಂದರೆ ಏನೋ ಒಂದು ನಿಮಗೇನು ನೆನಪಿರುತ್ತೆ ಅದನ್ನು ಪಿನ್ನನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ನಾನು ಹಾಕ್ಕೊಳ್ತೇನೆ. ಸೊ ರಿಪೀಟ್ ಮಾಡಬೇಕಾಗುತ್ತೆ ಮತ್ತು ಕನ್ಫರ್ಮ್ ಮಾಡೋ ಸಲುವಾಗಿ. ಓಕೆ, ಸೆಟ್ MPIN ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಇಲ್ಲಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬಂದಿದೆ. ಇವಾಗ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ.
ಸೊ ನೋಡ್ಬೋದು ಇವಾಗ ನಾವಿಲ್ಲಿ ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಮಾಡಿದ ನಂತರ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನಾವಿಲ್ಲಿ ಏನು ಮಾಡ್ಬೋದು ಅಂತಂದರೆ ಈ ಒಂದು ಆ್ಯಪ್ನಲ್ಲಿ ರಿಸರ್ವೇಷನ್ ಟಿಕೆಟನ್ನು ಬುಕ್ ಮಾಡ್ಕೊಳ್ಬೋದು ಮತ್ತು ಅನ್ರಿಸರ್ವ್ಡ್ ಕೂಡ ಇಲ್ಲಿ ಟಿಕೆಟನ್ನು ಬುಕ್ ಮಾಡ್ಕೊಳ್ಬೋದು. ಹಾಗೆ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ಕೂಡ ಇಲ್ಲಿ ನಾವು ಬುಕ್ ಮಾಡ್ಬೋದು. ಸೊ ಹಾಗೆ ಟ್ರೈನ್ ಕೂಡ ಸರ್ಚ್ ಮಾಡ್ಬೋದು. ಹಾಗೆ PNR ಟ್ರ್ಯಾಕ್ ಮಾಡ್ಬೋದು ಟ್ರೈನನ್ನು. ಸೊ ಹಾಗೆ ಫುಡ್ ಕೂಡ ಆರ್ಡರ್ ಮಾಡ್ಬೋದು ಮತ್ತು ಇಲ್ಲಿ ರೈಲ್ ಮಧ್ಯದಲ್ಲಿ ನಾವು ಕಂಪ್ಲೇಂಟ್ ಕೂಡ ಮಾಡ್ಬೋದು. ಓಕೆ, ಸೊ ಇವಾಗ ಏನಂತಂದರೆ ನಾವು ನಮ್ಮ ಒಂದು ಕಂಪ್ಲೀಟ್ ಆಗಿದೆ, ನೀವು ಟಿಕೆಟನ್ನು ಬುಕ್ ಮಾಡ್ಬೋದು. ಬಟ್ ನೀವು ತತ್ಕಾಲ್ ಟಿಕೆಟನ್ನು ಬುಕ್ ಮಾಡಲಿಕ್ಕೆ ಆಗೋಲ್ಲ. ಹಾಗೆ ಕೆಲವೊಂದು ಸಲ ರಿಸರ್ವೇಷನ್ ಕೂಡ ನೀವಿಲ್ಲಿ ಬುಕ್ ಮಾಡಲಿಕ್ಕೆ ಆಗೋದಿಲ್ಲ ಜನರಲ್ ಕೋಟಾದಲ್ಲಿ. ಸೊ ಆದ ಕಾರಣ ನಾವೇನು ಮಾಡಬೇಕಂತಂದರೆ KYCನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ KYCನ ಕಂಪ್ಲೀಟ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ. ಸೊ ನೀವು ಇವಾಗ ಯೂದಲ್ಲಿ ಬಂದುಬಿಟ್ಟು ಇಲ್ಲಿ ನೋಡ್ಬೋದು. ಸೊ ಪ್ರೊಫೈಲ್ ನಮ್ಮದು ಕಂಪ್ಲೀಟ್ ಆಗಿಲ್ಲ. ಮೊದಲಾಗಿ ಪ್ರೊಫೈಲನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳೋದಕ್ಕೆ ನೋಡ್ಬೋದು ಇಲ್ಲಿ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಮೊದಲಾಗಿ. ಸೊ ಮತ್ತೆ MPIN ಎಂಟರ್ ಮಾಡ್ಕೊಳ್ಳೋಣ. ಸೊ ಓಕೆ, ಇವಾಗ ನಾವು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. 2002 ಹಾಗೆ June 23 ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಆಗಿದೆ ನೋಡ್ಬೋದು 23rd June 2002. ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ID ಟೈಪನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನಾನು ID ಕಾರ್ಡ್ ಟೈಪನ್ನು ಆಧಾರ್ ಕಾರ್ಡನ್ನು ಕೊಡ್ತೇನೆ. ಸೊ ಇಲ್ಲಿ ಆಧಾರ್ ಕಾರ್ಡ್ ಯಾವುದೇ ಥರ ತೋರಿಸ್ತಿಲ್ಲ. ಸೊ ನಾನು ಏನು ಮಾಡ್ತೇನೆ ಅಂತಂದರೆ ಗೌರ್ಮೆಂಟ್ ಇಶ್ಯೂಡ್ ID ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಓಕೆ, ಇಲ್ಲಿ ನಾವು ಆಧಾರ್ ಕಾರ್ಡನ್ನು ID ಕೊಡ್ಬೋದು. ಓಕೆ, ಇವಾಗ ಅಡ್ರೆಸ್ ಲೈನನ್ನು ಕೂಡ ಬರ್ಕೊಳ್ಳೋಣ. ಹಾಗೆ ಪಿನ್ ಕೋಡ್ ಬಂದಿದೆ ನೋಡ್ಬೋದು. ಇವಾಗ ನಾನು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಇವಾಗ ಡೀಟೇಲ್ಸ್ ಅಪ್ಡೇಟೆಡ್ ಅಂತ ಬಂದಿದೆ. ಸೊ ಹಾಗೆ ಮತ್ತೆ ಇಲ್ಲಿ ಪ್ರೊಫೈಲ್ ಏನೋ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡೋಣ. ಸೊ ಇಲ್ಲಿ ನೋಡ್ಬೋದು ಲಿಂಕ್ ಯುವರ್ ಆಧಾರ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ನಾವು ಕಂಪ್ಲೀಟಾಗಿ KYCಯನ್ನು ಕಂಪ್ಲೀಟ್ ಮಾಡುವಂಥದ್ದು. ಸೊ ಇವಾಗ ನಾನು ಆಧಾರ್ ನಂಬರನ್ನು ಮತ್ತೆ ಹಾಕೊಳ್ತೇನೆ. ಸೊ ಇವಾಗ ನಾನಿಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಬಾಕ್ಸಲ್ಲಿ ಟಿಕ್ಕನ್ನು ಕ್ಲಿಕ್ ಮಾಡ್ಕೊಳ್ತೇನೆ. ವೆರಿಫೈ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಏನಂತಂದರೆ ನಾವು ಆಧಾರ್ ಕಾರ್ಡ್ನಲ್ಲಿ ಏನು ಫುಲ್ ನೇಮ್ ಇದೆ ಅದನ್ನು ಕಂಪ್ಲೀಟಾಗಿ ಬರ್ಕೊಳ್ಬೇಕಾಗುತ್ತೆ. ಫುಲ್ ನೇಮನ್ನು ಬರ್ಕೊಳ್ಬೇಕಾಗುತ್ತೆ. ಸೊ ಆಧಾರ್ ಕಾರ್ಡಲ್ಲಿ ಏನು ನೇಮ್ ಇದೆ ಅದನ್ನು ಬರ್ಕೊಳ್ತೇನೆ. ಸೊ ಓಕೆ, ಇವಾಗ ಸರಿಯಾಗಿದೆ ನೋಡ್ಬೋದು. ಇವಾಗ ಸರಿಯಾಗಿದೆ. ಸೊ ಇವಾಗ OTPಯನ್ನು ವೆಯ್ಟ್ ಮಾಡೋಣ, OTP ಸಲುವಾಗಿ. ಸೊ ಇದು ಆಧಾರ್ ಕಾರ್ಡಿಂದ ಬರುತ್ತೆ OTP. ಸೊ ಬರ್ಕೊಳ್ತೇನೆ. ಓಕೆ, ವೆರಿಫೈ ಮೇಲೆ ಇವಾಗ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಆಧಾರ್ ಲಿಂಕ್ಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ಸೊ ಇನ್ನೊಂದು ಏನಂತಂದರೆ ನೀವು ಸೇವ್ಡ್ ಪ್ಯಾಸೆಂಜರ್ ಅಂತಿದೆ. ಸೊ ಅದನ್ನು ಕೂಡ ಲೀಸ್ಟ್ ಮಾಡಿ ಇಟ್ಕೊಂಡಿರಿ. ಸೊ ಆ್ಯಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯಡ್ ಪ್ಯಾಸೆಂಜರ್ ಡೀಟೇಲ್ಸ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಳ್ತೇನೆ ನೋಡ್ಬೋದು. ನಂತರ ಸೆಲೆಕ್ಟ್ ಕನ್ಸಿಷನ್ ಟೈಪ್ ಅಂತಿದೆ. ಸೊ ನಾನು ಜನರದಲ್ಲಿ ಬಿಡ್ತೇನೆ, ಯಾಕಂದರೆ ಯಾವುದೇ ಥರ ಮ್ಯಾಚ್ ಆಗಲನ್ನು ಡಿಸೇಬಲ್ ಕೊಡಲ್ಲ, ಸ್ಕಾಟ್ ಕೊಡಲ್ಲ. ಸೊ ಅದರಿಂದ ನಾನು ಜನರಲಲ್ಲಿ ಇಡ್ತೇನೆ. ಸೊ ಫುಲ್ ನೇಮನ್ನು ಬರ್ಕೊಳ್ತೇನೆ. ಸೊ ಓಕೆ, ಇವಾಗ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಓಕೆ, ಇವಾಗ ಬರ್ತ್ ಪ್ರಿಫರೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಬರ್ತ್ ಪ್ರಿಫರೆನ್ಸ್ಗೆ ಬಂದರೆ ನಾವು ಪ್ರಿಫರೆನ್ಸನ್ನು ಕೊಡ್ಬೋದು. ಸೊ ನಿಮಗೆ ಲೋವರ್, ಮಿಡಲ್, ಅಪ್ಪರ್, ಸೈಡ್ ಲೋವರ್, ಸೈಡ್ ಮಿಡಲ್, ಸೈಡ್ ಅಪ್ಪರ್, ಸೊ ಯಾವುದೇ ಥರದ ಒಂದು ನೀವು ಪ್ರಿಫರೆನ್ಸನ್ನು ಕೊಡ್ಬೋದು. ಸೊ ಬೇಡ ನಿಮಗೆ ರ್ಯಾಂಡಮ್ ಆಗಿ ಸಿಗಲಿ ಅಂತಂದರೆ ನೀವು ನೋ ಪ್ರಿಫರೆನ್ಸ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ನಾನು ಪ್ರಿಫೇರ್ ಮಾಡ್ತೇನೆ ಅಪ್ಪರ್ ಪ್ರಿಫೇರ್ ಮಾಡ್ತೇನೆ. ಸೊ ಓಕೆ, ನಿಮ್ಮ ಇಷ್ಟ, ನೀವು ಯಾವ್ದು ಬೇಕಾದರೂ ಕ್ಲಿಕ್ ಮಾಡ್ಕೊಳ್ಬೋದು. ಯಾಕಂದರೆ ನೀವು ಎಲ್ಲಿ ಕಂಫರ್ಟೇಬಲ್ ಆಗಿರ್ತೀರ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಓಕೆ, ಇವಾಗ ಕ್ಲಿಕ್ ಮಾಡಿಕೊಂಡೆ. ಮೀಲ್ ಪ್ರಿಫರೆನ್ಸ್ ಅಂತ ಇದೆ. ಸೊ ನಾನು ನಾನ್ ವೆಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೀವೇನು ಕ್ಲಿಕ್ ಮಾಡ್ಕೊಳ್ತೀರ ಅದೇನು ಬೇಕಂತಿಲ್ಲ. ಸೊ ಕೆಲವೊಂದು ಸಲ ನೀವು ಜೊಮ್ಯಾಟೋದಲ್ಲಿ ಕೂಡ ಆರ್ಡರ್ ಮಾಡ್ಬೋದು, ಅಥವಾ ಟ್ರೈನ್ ಫುಡ್ ಕೂಡ ನೀವು ಯೂಸ್ ಮಾಡ್ಬೋದು, ತೊಗೊಳ್ಬೋದು. ಸೊ ID ಕಾರ್ಡ್ ಟೈಪನ್ನು ನೀವು ಅದರ ID ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಮತ್ತು ಎಂಟ್ರಿ ಕಾರ್ಡ್ ನಂಬರ್ ಅಂತಿದೆ. ಸೊ ID ಕಾರ್ಡ್ ನಂಬರ್ ಕೂಡ ನೀವು ಮಾಡ್ಬೋದು. ಸೊ ಆ್ಯಡ್ ಪ್ಯಾಸೆಂಜರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಓಕೆ, ಇವಾಗ ಪ್ಯಾಸೆಂಜರ್ ಡೀಟೇಲ್ಸ್ ಕೂಡ ಕ್ಲಿಕ್ ಆಗಿದೆ, ಇಲ್ಲಿ ನೋಡ್ಬೋದು. ಸೊ ಇವಾಗ ನೀವು ಏನಾದರೂ ಮತ್ತೆ ಬೇರೆಯವ್ರು ಕೂಡ ಟಿಕೆಟ್ ಬುಕ್ ಮಾಡ್ತಾರೆ ಅಂತಂದರೆ ಇಲ್ಲಿ ಮಾಸ್ಟರ್ ಲಿಸ್ಟ್ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇದರಿಂದ ಆ್ಯಡ್ ಮಾಡ್ಕೊಳ್ಳೋದ್ರೆ ನಿಮಗೆ ತತ್ಕಾಲದಲ್ಲಿ ತುಂಬಾ ಯೂಸ್ ಆಗುತ್ತೆ. ಅಂತಂದರೆ ನೀವು ಮತ್ತೆ ಡೀಟೇಲ್ಸ್ ಫಿಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮಾಸ್ಟರ್ ಲಿಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಯಾರಿಗೆ ಟಿಕೆಟ್ ಬುಕ್ ಮಾಡ್ಕೊಳ್ತೀರಾ, ಸೊ ಅವರೊಂದು ಸೆಲೆಕ್ಟ್ ಮಾಡಿದರೆ ನಿಮಗೆ ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ. ಮತ್ತು ನೀವು ಫಿಲ್ ಮಾಡುವ ಅವಶ್ಯಕತೆ ಇಲ್ಲ, ಅಂದರೆ ಪ್ಯಾಸೆಂಜರ್ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಅವರ ಡೀಟೇಲ್ಸನ್ನು.
ಓಕೆ, ಇದಿಷ್ಟು ಮಾಡಾದ್ಮೇಲೆ ನೀವು ಕಂಪ್ಲೀಟಾಗಿ ರೈಲೋನ್ ಆ್ಯಪ್ ಅನ್ ಅಕೌಂಟನ್ನು ಕ್ರಿಯೇಟ್ ಮಾಡಿದಿರಿ ಅಂತಂದು ಅರ್ಥ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತೊಂದು ವೀಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅದುವರೆಗೂ ಬಾಯ್, ಜೈ ಹಿಂದ್.